ನಗರದ ಗೌಳಿಬೀದಿಯಲ್ಲಿರುವ ಚೆರಿಯಮನೆ ಪೊನ್ನಪ್ಪ ಅವರ ಆಟದ ಮೈದಾನ ಉದ್ಯಾನವನ ಅಭಿವೃದ್ಧಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಚಾಲನೆ ನೀಡಿದರು. ಈಗಾಗಲೇ ನಗರಸಭೆ ವತಿಯಿಂದ 2.50 ಲಕ್ಷ ರೂಪಾಯಿಗೆ ಅನುಮೋದನೆ ದೊರೆತಿದೆ. ಹಾಗೆಯೇ ಶಾಸಕರ ನಿಧಿಯಡಿ 5 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಚೆರಿಯಮನೆ ಪೊನ್ನಪ್ಪ ಅವರು ಆಟದ ಮೈದಾನಕ್ಕೆ ಜಾಗವನ್ನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಇದರಿಂದ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಎಂದು ಶಾಸಕರು ಹೇಳಿದರು. ಇವತ್ತು ನಮ್ಮ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಗೌಳಿಬೀದಿನಲ್ಲಿ ಚೆರಿಮನೆ ದಿವಂಗತ ಚೆರಿಮನೆ ಪೊನ್ನಪ್ಪನವರ ನಮ್ಮ ಮುನ್ಸಿಪಾಲಿಟಿಗೇನು ಅವತ್ತು 90ನೇ ಇಸ್ವಿಲಿ ಏನೋ ದಾನ ಮಾಡಿ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಒಂದು ಪಾರ್ಕು ಹಾಗೆ ಒಂದು ಜಾಗ ಆಟದ ಮೈದಾನ ಅವತ್ತು ಕೊಟ್ಟಿರೋದಂಥ ಕಾಮಗಾರಿ ನೀವು ಹೇಳ್ದಂಗೆ ಇದು ಪಾರ್ಕಿಂಗ್ ಹಲವಾರು ಸಂದರ್ಭದಲ್ಲಿ ಪಾರ್ಕಿಂಗ್ನ ಉಪಯೋಗಿಸ್ಕೊಂಡಿದ್ರು. ಹಲವಾರು ಬೇರೆ ಬೇರೆ ಚಟುವಟಿಕೆಯನ್ನು ನಡೆದುಕೊಂಡಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಾಗಿರ್ಬೋದು ಈ ವ್ಯಾಪ್ತಿದ ಜನಕ್ಕೆ ಆ ಮಟ್ಟಕ್ಕೆ ಅರ್ಥಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗಿರಲಿಲ್ಲ. ನಮ್ಮ ನಗರಸಭೆ ವತಿಯಿಂದ 2.5 ಲಕ್ಷ ಏನು ಸ್ಥಳೀಯ ಕೌನ್ಸಿಲರ್ ಆದಂಥ ರಾಜೇಶ್ನವರ ಕ್ಷೇತ್ರದ ಬರ್ತಾ ಇರೋದ್ರಿಂದ ಅವರು ನಗರಸಭೆಯಿಂದ 2.5 ಲಕ್ಷ, ಹಾಗೆ ನನ್ನ ಕಡೆಯಿಂದನೂ ನನ್ನ MLA ನಿಧಿಯಿಂದ 5 ಲಕ್ಷ ರೂಪಾಯಿ ಕಾಮಗಾರಿನ ಇದು ಅರ್ಥಪೂರ್ಣವಾಗಿ ನೀವು ಹೇಳ್ದಂಗೆ ಒಂದು ವಾಕಿಂಗ್ ಪಾರ್ಕ್ ಅಂದರೆ ಎಡ್ಜಿಗೆ, ಅದೇ ರೀತಿಲಿ ಮಧ್ಯಕ್ಕೆ ಏನಾರ ಒಂದು ಆಟದ ಮೈದಾನ, ವಾಲಿಬಾಲ್ ಕೋರ್ಟು, ಯಾವ್ದಾದ್ರು ಒಂದು ಸಣ್ಣ ಫುಟ್ಬಾಲ್ ಥರ ಮಾಡಿದ್ರೆ ಈ ಭಾಗದಲ್ಲಿ ನೀವು ಹೇಳ್ದಂಗೆ ಮಡಿಕೇರಿ ಟೌನಲ್ಲಂತೂ ನೀವು ಹೇಳ್ದಂಗೆ ನಮ್ಮ ಸ್ಥಳೀಯರಿಗೆ ಪಾರ್ಕಿಗೆ ಆ ಮಟ್ಟಕ್ಕೆ ಅನುಕೂಲ ಇಲ್ಲ. ಅದಕ್ಕೋಸ್ಕರ ಇದೊಂದು ಪಾರ್ಕ್ ಇರ್ಬೋದು. ಅದೇ ರೀತಿಲಿ ಬ್ರಹ್ಮಕುಮಾರಿ ಆಶ್ರಮ ಪಕ್ಕ ಇನ್ನೊಂದು ಪಾರ್ಕ್ ಇದೆ, ಅದು ನಮ್ಮ ಸ್ಥಳೀಯರಿಗೆ ಒಂದು ವಾಕಿಂಗ್ ಪಾತ್ ಆಗಿರಲಿ. ಅದೇ ರೀತಿಲಿ ನಮ್ಮ ರೋಷನ್ ನಗರ ಕೆರೆಯಲ್ಲಿ ದಿವಂಗತ ಚೆರಿಮನೆ ಪೊನ್ನಪ್ಪನವ್ರಿಗೆ ಅವರು ದಾನಕ್ಕೆ ಅವರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ. ಅವ್ರ ಹೆಸರಲ್ಲಿ ಈ ಪಾರ್ಕ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ನಿಮ್ಗೆ ತಿಳಿಸ್ತಾರೆ.